ಅನ್ನುವಂಥದ್ದು ಅವರ ಪಟ್ಟಾಗಿತ್ತು ಅಂತ ಇಲ್ಲಿರೋರು. ಇಸ್ಲಾಮಿಗೂ ಭಾರತಕ್ಕೆ ಏನ್ರಿ ಸಂಬಂಧ? ಇಸ್ಲಾಮು ಪರಕೀಯ ಧರ್ಮ, ನಮ್ಮ ನೆಲದ ಧರ್ಮ ಅಲ್ಲ. ಕ್ರಿಶ್ಚಿಯಾನಿಟಿ ಪರಕೀಯ ಧರ್ಮ, ಈ ನೆಲದ ಧರ್ಮ ಹಿಂದೂ ಧರ್ಮ. ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ಆದರೆ ನಿಮ್ಮ ಕೃಪೆಯಲ್ಲಿ ಹಿಂದೂಗಳು ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತಂದರೆ ಅಭಿಮಾನ ಶೂನ್ಯ ಹಿಂದೂಗಳು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ಹಿಂದೂಗಳು ಅರ್ಥ ಮಾಡಿಕೊಂಡು ಬದಲಾಯಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ. ಗಣಪತಿ ಪ್ರೆಸ್ ಆಫೀಸ್ ಅಂತ 23 ಜನ ಮೇಲೆ FIR ಆಗಿದೆ. A1 ಇಂದ A18ವರೆಗೂ ಹಿಂದೂಗಳಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡೋದನ್ನು ಬಿಟ್ಟು ಬೇರೆ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಈ ಹಿಂದೆನೂ ಕೂಡ ಹಿಂದೂ ಕಾರ್ಯಕರ್ತರ ಅವ್ಯಾಹತ ಹತ್ಯೆಗಳಾಗಿದ್ದು ಈಗ ದಾಳಿಗಳು ಪ್ರಾರಂಭವಾಗಿದ್ದಾವೆ. ಯಾಕೆಂತಂದರೆ ಲೋಕಸಭಾ ಚುನಾವಣೆ ಅಂತಲೇ ಸ್ವಲ್ಪ ಟೆನ್ಷನಲ್ಲಿದ್ದರು. ಲೋಕಸಭಾ ಚುನಾವಣೆ ಮುಗೀತು, ಮೂಢ ಹಗರಣ ಆಯಿತು, ಈಗ ವಾಲ್ಮೀಕಿ ಹಗರಣ ಆಯಿತು. ಇನ್ನು ಮುಂದಿನ 3.5 ವರ್ಷ ಅಧಿಕಾರದಲ್ಲಿ ಇರಬೇಕಲ್ಲ. ನಾನು ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ತೋರಿಸ್ಕೋಬೇಕಲ್ಲ. ಅದಕ್ಕೋಸ್ಕರ ಈ ಥರ ದಾಳಿಗಳೆಲ್ಲ ಫ್ರೀ ಮಾಡಿದ್ದಾರೆ ಅಂತ ಹಿಂದೂಗಳು ಅಲ್ಲೇ ಮಾಡಿದ್ದಾರೆ. ನೋಡಿ, ಅಲ್ಲ ಈಗ ಯಾರೋ ಬರ್ತಾರೆ, ಒಂದು ಕಪಾಳ ಕೊಡಿತಾರೆ, ಇನ್ನೊಂದು ಕಪಾಳ ತೋರ್ಸೋಕ್ಕೆ ನಾವೇನು ಜೀಸಸ್ ಕ್ರೈಸ್ಟಾ? ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಹೊಡಿಲೇಬೇಕಾಗುತ್ತೆ. ಮುಸಲ್ಮಾನರು ಪೆಟ್ರೋಲ್ ಬಾಂಬ್ ಹಾಕಿರೆ ಹಿಂದೂಗಳು ಅವರಿಗೆ ಹೂಗುಚ್ಚ ಕೊಡೋಕ್ಕಾಗುತ್ತಾ? ಮುಸಲ್ಮಾನರು ಕಲ್ಲು ಬಿಸಾಡಿದರೆ ಕೆಳಗಡೆ ಹಣ್ಣು ಉದುರ್ಸೋಕ್ಕೆ ನಾವೇನು ಮಾವಿನ ಮರನ ವಾಪಸ್ ಕಲ್ಲು ಹೊಡಿಲೇಬೇಕಾಗುತ್ತೆ. ಆ ಕೆಲಸನೂ ಹಿಂದೂಗಳು ಮಾಡಿದ್ದಾರೆ. ಹಿಂದೂಗಳು ದೇ ನೆವರ್ ಆ್ಯಕ್ಟ್, ದೇ ಓನ್ಲಿ ರಿಯಾಕ್ಟ್. ಹಿಂದೂಗಳು ಯಾವತ್ತೂ ಕೂಡ ಅವರಾಗೆ ಹೋಗಿ ಚಿತಾವಣೆ ಕೊಡಲ್ಲ. ಆದರೆ ಚಿತಾವಣೆ ಕೊಟ್ಟು ಅವ್ರು ಯಾರು ಬಡಿದ್ರೆ ವಾಪಸ್ ಬಡಿತಾರೆ. ಅದು ಸಹಜ, ಅದು ಪ್ರಕೃತಿ ಸಹಜವಾದಂತಹ ಅದು ನಿಯಮ ಅಷ್ಟೇ. ಬಿಡುಗಡೆ ಮಾಡಲಿಕ್ಕೆ ಒತ್ತಾಯಿಸ್ತೀನಿ. ಬಿಡುಗಡೆ ಮಾಡಲೇಬೇಕು. ನಮ್ಮ ಸರ್ಕಾರ ಬಂದಾಗ ನಾವು ಕೇಸನ್ನು ವಾಪಸ್ ತಗೊಂಡು ಅವ್ರ ಮೇಲೆ ಏನೇನು ಕೇಸ್ಗಳನ್ನ ಈ ಥರ ಪ್ರಕರಣಗಳನ್ನ ಹಾಕಿರ್ತಾರೆ ಅವ್ರನ್ನ ವಾಪಸ್ಸು ತೊಗೊಳ್ತೀವಿ. ಅದ್ರ ತಕ್ಷಣಕ್ಕೆ ಅವರಿಗೆ ಬಿಡುಗಡೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯಿಸ್ತೀನಿ. ಇದು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತುಗಳು. ಹಿಂದೂಗಳು ಕೇವಲ ರಿಯಾಕ್ಷನ್ ಮಾಡ್ತಾರೆ, ಆಕ್ಷನ್ ಅವರಿಂದ ಬಂದಂಥದ್ದು. ಹೀಗಾಗಿ ಈ ಒಂದು ಕೃತ್ಯ ನಡೆದಿರುವಂಥದ್ದು ಖಂಡನೀಯ. ಇದನ್ನು ನಾವು ವಿರೋಧಿಸ್ತೇವೆ ಅನ್ನೋ ಒಂದು ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮಂಡ್ಯ.